ಇದರ ಮೊದಲ ಫ್ಯಾನ್ ಗರ್ಲ್ ಮೂಮೆಂಟ್ ಇದ್ದಾಗೆ ನಾನು ಅವಾಗಿದ್ದ ನನ್ನ ಮುಖದಲ್ಲಿ ನಗುನೇ ನಿಲ್ತಲ್ಲ, ಎಕ್ಸಾಜುರೇಟ್ ಮಾಡ್ತಿಲ್ಲ ನಾನು. ನಿಜವಾಗ್ಲೂ ತಾರಮ್ಮ ಬಹಳಷ್ಟು ಪಾತ್ರಗಳಲ್ಲಿ ನಿಮ್ಮನ್ನ ನಾವು ನೋಡಿದೀವಿ, ಬಟ್ ಈ ಸಿನಿಮಾದಲ್ಲಿರೋ ನಿಮ್ಮ ಲುಕ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಏನಿರಬಹುದು ಪಾತ್ರ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ. ಸೊ ಪ್ಲೀಸ್ ಜೋರಾದ ಚಪ್ಪಾಳೆ ಬರಬೇಕು ನಮ್ಮೆಲ್ಲರ ಪ್ರೀತಿಯ ತಾರಮ್ಮ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಸಕ್ಕದಾಗಿತ್ತು ಸಾಂಗ್ಸ್ ಎಲ್ಲ. ನಾನು ರಾಗಿಣಿ ಆಕ್ಟ್ ಮಾಡಿ ಅಂತಾನೆ ಗೊತ್ತಿದ್ದಿಲ್ಲ. ಏನೇ ಆಗಲಿ ಅದು ತುಂಬಾ ಮುದ್ದ ಕಾಣಿಸ್ತಿದ್ದು, ಗ್ಲಾಮರಸ್ ಆಗಿ. ನೀನು ಸಣ್ಣ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ವಿಜಯ್ ಪ್ರಕಾಶ್ ಹಾಡನ್ನ ಬ್ಲಾಕ್ ಅಂಡ್ ವೈಟ್ ನಲ್ಲಿ ನಮ್ಗೆ ತೋರಿಸಿದ್ದು, ಇಡೀ ಅವನ ಸಂಗೀತದ ಟೀಮ್ ಜೊತೆ. ಅದು ನಾನು ಪ್ರೊಡ್ಯೂಸರ್ ಹತ್ರ ಕೇಳ್ತಿದ್ದೆ, ಇದು ಯಾವಾಗ ಇದೆ, ಇದು ಸಿನಿಮಾದಲ್ಲಿ ಇದೆಯಾ ಈ ತರ ಅಂತೇಳಿ. ವಿಜಯ್ ಪ್ರಕಾಶ್ ರವರು ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅವರು ಅವ್ರ ಲಿರಿಕ್ಸ್ ಬರೆದಿರೋದು ಆ ಹಾಡು. ಆ ಹಾಡನ್ನ ಹಾಡಾದ್ಮೇಲೆ ರೆಕಾರ್ಡ್ ಆದ್ಮೇಲೆ ಆ ಹಾಡನ್ನ ವಿಜಯ್ ಪ್ರಕಾಶ್ ಅವರು ಬಹಳ ಇಷ್ಟಪಟ್ಟು, ದಯವಿಟ್ಟು ಈ ತರ ನಾನು ಪಿಕ್ಚರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಜಯನೇ ಮಾಡಿರೋ ಹಾಡಂತದ್ದು. ಥ್ಯಾಂಕ್ ಯು ಸೋ ಮಚ್ ವಿಜಯ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚಂದ ಅನಿಸ್ತಿತ್ತು ಅಂದ್ರೆ, ಒಬ್ಬ ಗಾಯಕ ಕಲಾವಿದನನ್ನ ನಾವು ಸ್ಕ್ರೀನ್ ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡಿದ್ದು, ಮತ್ತೆ ಅವ್ರ ಜೊತೆ ಅವರ ಟೀಮ್ ಜೊತೆ ನೋಡಿದ್ದು ಸಖತ್ತಾಗಿತ್ತು. ಆ ಪಿಕ್ಚರೈಸೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡು ನನಗೆ ಅರ್ಚನಾ ಯಾವಾಗಲೂ ನೀನು ಬಹಳ ಸ್ಪೆಷಲ್ ಕಂದ. ಯಾಕೆಂತಂದ್ರೆ ಒಂದು ಹೆಣ್ಮಗಳು ಅಂದ್ರೆ ಒಂದು ಹೀರೋಯಿನ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಅದಕ್ಕೊಂದು ಬೇರೆನೇ ಇದೆ. 0 ಸೈಜ್ ಇಂದ ಹಿಡಿದು ಹಲ್ಲುಗಳು ದಾಳಿಂಬೆ ಹಣ್ಣು ಅಂತ ಎಲ್ಲ ಹಿಡಿದು, ಕಣ್ಣುಗಳು ಕಮಲದಂತೆ ಇರಬೇಕು ಅಂತ ಹೇಳಿ, ಕೆನ್ನೆ ಅದು ಯಾವುದೂ ಅಲ್ಲ ನೀನು. ಇಲ್ಲ ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅದು ಯಾವುದು ಅಲ್ಲದಿರುವುದರಿಂದ ನೀನು ಸ್ಪೆಷಲ್. ಯು ಆರ್ ಸ್ಪೆಷಲ್ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ನಾವು ತುಂಬಾ ಸಿನಿಮಾಗಳು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲಾ ಹೆಣ್ಮಕ್ಳು ಪಾಪ ಒಂದೇ ತರ ಕಾಣಿಸ್ತವೆ, ಒಂದೇ ತರ ಡ್ರೆಸ್ಸು, ಒಂದೇ ತರ ನೋಟ, ಅಥವಾ ಪಾಪ ಎಲ್ಲರೂ ಬೇರೆ ಬೇರೆ ಅವರ ಪ್ರತಿಭೆ ಬೇರೆ ಬೇರೆ ತರ ಇರ್ಬೋದು, ಆದ್ರೆ ಕಾಣೋದು ಅಂದ್ರೆ ಯು ಲುಕ್ಸ್ ವೆರಿ ಸ್ಪೆಷಲ್. ದಟ್ ಈಸ್ ದಿ ಪ್ಲಸ್ ಪಾಯಿಂಟ್ ನಿನ್ನ ಹತ್ರ. ಭವಿಷ್ಯ ನನಗೆ ಅದಕ್ಕೆ ನೀನು ತುಂಬಾ ಇಷ್ಟ ಆಗ್ತೀಯ, ನನಗೆ ಖುಷಿ ಅನ್ಸುತ್ತೆ ನಿನ್ನ ಬಗ್ಗೆ. ಆಮೇಲೆ ವಿಶ್ವಜಿತ್ ಅಫ್ಕೋರ್ಸ್ ಕ್ಯಾಮ್ರಾ ನಿಜವಾಗ್ಲೂ ಬಹಳ 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 ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಶ್ವಜಿತ್ ಅವರು. ಮತ್ತೆ ನನಗೆ ತುಂಬಾ ವಿಶೇಷ ಅನಿಸಿದ್ದು ಸಂಗೀತ ಪ್ರವೀಣ್ ಮತ್ತೆ ಪ್ರದೀಪ್ ಏನ್ ಮಾಡಿದಾರೆ ಆ ಹಾಡಲ್ಲಿ. ಅವರಿಬ್ರು ಒಬ್ರು ಹೊಸ ನೋಡಿದ್ರಲ್ಲ, ಒಬ್ರು ಕೂತಿದ್ದಾರೆ, ಒಬ್ರು ನಿಂತಿದಾರಲ್ಲ, ಅವರಿಬ್ಬರೇ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಕತೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಅದು ತುಂಬಾ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಅದು ಬಹಳ ಖುಷಿ ಅನ್ನಿಸ್ತು. ಆಮೇಲೆ ರಾಜ್ಗುರು ಹೊಸಕೋಟೆ, ಈ ಹೊಸಕೋಟೆ ಸೇರಿಸ್ಬೇಕು, ಯಾಕಂದ್ರೆ ಕ್ರಿಮಿನಲ್ ಪಿಕ್ಚರ್ ಡೈರೆಕ್ಟರ್ ಹೆಸರು ರಾಜ್ಗುರು, ಕೆರೆಬೇಟೆ ಡೈರೆಕ್ಟರ್ ಹೆಸರು. ಸೊ ಆ ರಾಜ್ಗುರು ಈ ರಾಜ್ಗುರು ಅಂತ ತಪ್ಪಾಗಿಬಿಡುತ್ತೆ ಅಂತೇಳಿ ರಾಜ್ಗುರು ಹೊಸಕೋಟೆ ಅಂತಂದ್ರೆ, ಈ ರಾಜ್ಗುರು ಹೊಸಕೋಟೆ ಮತ್ತೆ ಸುಜಯನ ಈ ತರಲೆಗಂಡು ಇಬ್ರು ನಾನು ನೋಡ್ತಾ ಇದ್ದಿದ್ದು ನಾನು ಈ ಸಂಸದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಿಗೆ, ನಾಟಕೋತ್ಸವಕ್ಕೆಲ್ಲ ಹೋಗ್ತಾ ಇದ್ವಿ. ಇವೆರಡು ಅಲ್ಲಿ ಕೂತ್ಕೊಂಡ್ಬಿಟ್ರು ಮೂಲೆಯಲ್ಲಿ, ಎಲ್ಲಾರ್ದು ಕಾಲಿಡಿಸ್ತಾ ಇದ್ರು. ಎಲ್ಲ ಈ ಮೈಕ್ ಇಸ್ಕೊಂಡ್ಬಿಡೋದು, ಎಲ್ಲರೂ ಯಾರು ಸ್ಟೇಜ್ ಮೇಲೆ ಬರ್ತಾರೆ ಸರಿ ಅವ್ರಿಗೆ ಅಲ್ಲಿಂದ ಉಪ ಪ್ರಶ್ನೆಗಳು ಹಾಕೋದು, ಅಲ್ಲಿಂದಾನೇ ಮಾಡೋದು, ಒಂದು ಡ್ಯಾನ್ಸ್ ಮಾಡಿ ನೀವು, ಒಂದು ಸಾಂಗ್ ಆಡಿ ನೀವು, ಈ ತರ ಎಲ್ಲಾನು ಯಾರಿಗೆ ಬೇರೆ ಯಾರಿಗೂ ಪಾಪ ಯಾರಿಗೆ ಮಾಡಕ್ ಆಗಲ್ವೋ ಅವ್ರಿಗೆಲ್ಲ ಈ ತರದೆಲ್ಲ ಕಾಲು ಎಳಿತಾ ಇದ್ರು. ಅದಕ್ಕೇನೆ ಭಗವಂತ ಕಾಲು ಎಳಿದ, ನಾನು ಕಾಲು ಎಳಿತೀನಿ. ಕಾಲಾಯ ತಸ್ಮೈ ನಮಃ. ಕಾಲ ಭೈರವನ ಒಂದು ಸ್ಥಾಪನೆ ಮಾಡಬೇಕು ಅಂತಂದ್ರೆ, ಆ ಭೈರವ ನಿಂತ್ಕೋಬೇಕು ಅಂತಂದ್ರೆ, ಆ ಕಾಲನ್ನ ನಿಂತ್ಕೊಳ್ಬೇಕು ಅಂದ್ರೆ, ಕಾಲನ್ನ ಹಿಡಿದಿಟ್ಕೊಳ್ಳೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ರೀ. ಕಾಲ ಯಾರ ಕೈಯಲ್ಲೂ ಸಿಗೋದಿಲ್ಲ. ಅದಕ್ಕೆ ಒಂದು ಉತ್ತರವಾಗಿ ನಿಂತಿರೋದು ಈ ಎಲ್ಲರ ಕಾಲ ಎಳೆಯುತ್ತೆ ಕಾಲ. ಆದ್ರೆ ನೋಡಿ, ನಿಜವಾಗ್ಲೂ ಈ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ, ಆಗ ಅಕಸ್ಮಾತ್ ರಿಲೀಸ್ ಆಗಿದ್ದಿದ್ರೆ 3 ವರ್ಷ 4 ವರ್ಷದ ಹಿಂದೆ ಈ ತರದ ಕಥೆಗಳು ನಮ್ಗೆ ಹತ್ರ ಆಗ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಈ ತರದ ಸೊಗಡಿರುವ ಕಥೆಗಳನ್ನ ಹಲವಾರು ಮಲಯಾಳಂ ಚಿತ್ರಗಳಲ್ಲಿ, ಹಲವಾರು ತೆಲುಗುಲಿ ಕೂಡ ಹೊಸ ಪ್ರಯೋಗಗಳು ನಡೀತಾ ಇದಾವೆ. ಆಯಾ ಪ್ರಾಂತದ ಭಾಷೆಗಳನ್ನ ಮಾತಾಡ್ತಾ ಹೋಗ್ತಿದ್ದಾರೆ. ಪುಷ್ಪ ಅನ್ನೋ ಒಂದು ಸಿನಿಮಾ ನಮ್ಗೆ ಕೋಲಾರ ಬೆಂಗಳೂರು ಭಾಷೆ ತೆಲುಗುಲಿ ಮಾತಾಡ್ತಾರೆ. ಅಂದ್ರೆ ಅವ್ರು ಇತ್ಲಾಗಿ ಕನ್ನಡನೂ ಹೌದು, ಅತ್ಲಾಗಿ ತೆಲುಗುನೂ ಹೌದು, ಆ ಬಾರ್ಡರ್ ಭಾಷೆನ ಮಾತಾಡ್ತಾರೆ. ಅದ್ರದ ಒಂದು ರೀತಿಯಾದ ಸೊಗಡಿನ ಚಿತ್ರ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಇದರಲ್ಲಿ ಎಲ್ಲವೂ ಇದೆ. ಒಂಥರ ನಗ್ತಾ 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 ನಗ್ತಾನೆ ಕಾಲಕ್ಕೆ ಮಹತ್ವವನ್ನು ಕೊಡುವಂಥದ್ದು, ಮತ್ತೆ ಅಲ್ಲಿ ಕಾಲವೇ ಇಲ್ಲದೆ ಹೇಗೆ ನೋಡ್ತಾರೆ ಅನ್ನೋದು. ಅಂದ್ರೆ ನನ್ನ ಪಾತ್ರ ಒಂದು ರೀತಿ
ತುಂಬ ಪುಟ್ಟ ಪಾತ್ರ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿ 3 ದಿನ 4 ದಿನ ಇರಬಹುದೇನು ಅಷ್ಟೇ. ಆ 3 ದಿನದಲ್ಲಿ ಮಾಡಿದ ಪಾತ್ರ ಎಷ್ಟು ಮಹತ್ವವಾದ ಒಂದು ಪಾತ್ರ ಅಂತಂದ್ರೆ, ಆ ಸಿನಿಮಾಕ್ಕೆ ಎಲ್ಲೆಲ್ಲಿ ತಿರುವು ಸಿಗ್ಬೇಕಾಗುತ್ತೆ, ಸಿಗ್ಬೇಕು, ಅಲ್ಲೆಲ್ಲ ಆ ಪಾತ್ರ ಬಂದು ನಿಲ್ತಾಳೆ. ಅಂದ್ರೆ ಇಟ್ ಇಸ್ ಲೈಕ್ ಸಮಥಿಂಗ್, ಇಟ್ ಟರ್ನ್ಸ್ ದಿ ಸಿನಿಮಾ. ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಟರ್ನ್ ಮಾಡಿ ಲಾಸ್ಟಲ್ಲಿ ಫುಲ್ ಸ್ಟಾಪ್ ಇಡ್ತಾರೆ. ಆ ಥರದ ಒಂದು ಪಾತ್ರ ಇದು. ಮೊದಲನೇದಾಗಿ ಅದರ ವೇಷಭೂಷಣನೇ ನನಗೆ ತುಂಬಾ ಖುಷಿ ಅನಿಸಿತ್ತು. ನನಗೆ ಇವನ್ ಕತೆ ಹೇಳ್ಬೇಕಾದ್ರೆಲ್ಲ ಜಯಶ್ರೀ ಅಮ್ಮ ಜ್ಞಾಪಕ ಬರೋರು. ಯಾಕಂದ್ರೆ ಜಯಶ್ರೀ ಅಮ್ಮ ಸರಿಯಾಗಿರುತ್ತೆ ಕಣೋ, ಅವ್ರು ನಾನು ಅದನ್ನ 3 ಸತಿ 4 ಸತಿ ಹತ್ರ ಹೇಳ್ತೀನಿ, ಜಯಶ್ರೀ ಅಮ್ಮ ನೀನು ಹಾಕೋಬೇಕಿತ್ತು ಕಣೋ, ಒಂಥರ ಅವರೊಂದು ಆಪ್ಟ್ ಆಗಿರ್ತಿದ್ರು ಕತೆಗೆ ಇದು ಅಂತ ಹೇಳಿ. ಗೊತ್ತಿಲ್ಲ ನನಗೆ ಸುಜಯ ಯಾವ ಕಾರಣಕ್ಕೋಸ್ಕರ ನನಗೆ ಬಂದು ಹೇಳಿದ, ಅನ್ನೋದ್ರೆಲ್ಲ ನೀವು ಮಾಡಲೇಬೇಕು ಅಂತ ಮಾಡಿದಾಗ ನನಗೆ ಅನಿಸಿದ್ದು, ನನಗೆ ಮೊದಲನೇದಾಗಿ ಒಂದು ರೀತಿಯಾದ ಡಿಫ್ರೆಂಟ್ ಗೆಟಪ್ ಇರುವಂತ, ಡಿಫ್ರೆಂಟ್ ಅಪ್ರೋಚ್ ಇರುವಂತ, ಮತ್ತು ಒಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ಮಾಡಿದ ಒಂದು ಅನುಭವ ಸುಜಯ. ನನಗೆ ಕಲಾವಿದನಾಗಿ, ಕೋ ಸ್ಟಾರ್ ಆಗಿ ಅದೆಲ್ಲ ಗೊತ್ತು, ಆದರೆ ಡೈರೆಕ್ಟರ್ ಆಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬಾ ಅಂಡರ್ಸ್ಟುಡ್ ಬೇಕ್ತರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಂದು ಕಡೆನೂ ನಿಂತ್ಕೊಳ್ಳಲ್ಲ. ವಾಸನ ನೋಡ್ತಾ ಇದ್ದೇನೆ ನಿನಗೆ, ನೋಡು, ಯಾಕೆ ಅಂತಂದ್ರೆ ಇಲ್ಲಿ ಇವಳೇ ನಿಂತಿರೋದಿಲ್ಲಿ, ಅಯ್ಯೋ ಅಯ್ಯೋ ಅಂತ ನಾನು ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ. ಭಾಗವತದಲ್ಲಿ ಹೇಳೋ ಥರ ಆಗುವುದೆಲ್ಲ ಒಳ್ಳೇದಕ್ಕೆ. 24ನೇ ತಾರೀಕು ನೀನು ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ, ಆ ಥರದ ಒಂದು ತಾರೀಕು ನಿಮ್ಗೆ ಸಿಕ್ಕಿದೆ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಇದ್ರು. ಈಗ ಸುರೇಶಣ್ಣ ಬಂದಿದ್ದಾರೆ, ನೀನು ಕುನಾಲ್ ಅವ್ರ ಮಗ ಸುಪುತ್ರ, ಅವರ ಸುರೇಶಣ್ಣನ ಮಗ ಅವ್ರು ಬಂದಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಕುನಾಲ್ ಮತ್ತೆ ನಿಮ್ಮ ತಂದೆಯವರಿಗೆ. ಯಾಕಂತಂದ್ರೆ ಸಿನಿಮಾನ ನೋಡಿ, ಯಾಕಂತಂದ್ರೆ ನೋಡಾದ್ಮೇಲೆ ಡಿಸ್ಟ್ರಿಬ್ಯೂಟರ್ ಬಟ್ ನಿಮ್ಮ ಕಥೆ ಫಸ್ಟ್ ಕೇಳಿ ಅದಾದ್ಮೇಲೆ ನೋಡಿ ಅದ್ರ ಮೇಲೆ ನಂಬಿಕೆ ಬಂದು. ಯಾಕಂದ್ರೆ ನನಗೆ ಗೊತ್ತಿದೆ ಬ್ಲಿಂಕ್ ಅನ್ನೋ ಸಿನಿಮಾ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಅದ್ರ ಬಗ್ಗೆ ಯಾರಿಗೂ ಕೂಡ ಪಿಕ್ಚರು ಗೊತ್ತಿರಲಿಲ್ಲ, ಅದು ಹೇಗಿದೆ ಅಂತ ಗೊತ್ತಿರಲಿಲ್ಲ. ನೀವು ಬಹುಶಃ ನಿಮ್ಮ ಅಪ್ಪಾಜಿಯವರು ಒಬ್ಬರೇ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಆ ಸಿನಿಮಾ ನಿಜವಾಗ್ಲೂ ದುಡ್ಡು ಮಾಡ್ತು, ಬ್ಲಿಂಕ್ ಅನ್ನೋ ಸಿನಿಮಾ. ಬಹುಶಃ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಖಂಡಿತವಾಗ್ಲೂ ಗೋವಿಂದರಾಜು ದುಡ್ಡು ಮಾಡುತ್ತೆ 100%. ಯಾಕಂತಂದ್ರೆ ನನಗೆ ಈ ಚಿತ್ರವನ್ನ ನೋಡಿದವರೆಲ್ಲರೂ ಕೆಲವರು ತುಂಬಾ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ವರ್ಕೌಟ್ ಆಗಿದೆ, ಸೀನ್ಗಳು ವರ್ಕೌಟ್ ಆಗಿದೆ, ಹಾಡುಗಳು ವರ್ಕೌಟ್ ಆಗಿದೆ, ಏನೋ ತುಂಬಾ ಖುಷಿ ಅನ್ಸುತ್ತೆ ತಾರಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ, ಬಹಳ ಪಾಸಿಟಿವ್ ಆಗಿದೆ. ನಗು ಕಡೆ ರಾಕೇಶ ಪಾಪ ಅವ್ನು ನಿಜವಾಗ ನನ್ನ ಕಣ್ಣಲ್ಲಿ ಬರ್ತಿತ್ತು ಪ್ರತಿ ಸತಿ ಅವನ್ನ ನೋಡ್ಬೇಕಾದ್ರೆ. ಅವನ ಜೊತೆ ಕಳೆದಿದ್ದ ಸಮಯ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಒಂದೊಂದು ಸತಿ ಅವ್ನು ಬಂದಾಗ್ಲೂ ಬಿದ್ದು ಬಿದ್ದು ನಗ್ತೀವಿ ನಾವು ಅಂತೆಲ್ಲ ಹೇಳೋದು. ಮತ್ತೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿರೋದು. ಸೊ ಯಾವಾಗ ಬರಬೇಕು ಅಂತ ಭಗವಂತ ಬರೆದಿರ್ತಾನೆ, 3 ವರ್ಷ ಆಯ್ತು 4 ವರ್ಷ ಆಯ್ತು ಅಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಓಡ್ತು ಅನ್ನೋದು ಮುಖ್ಯ, ಅದು ಏನು ಕೆಲಸ ಮಾಡುತ್ತು ಅನ್ನೋದು ಮುಖ್ಯ. ಅಂದ್ರೆ ನೀವು ಆ ಪಿಕ್ಚರ್ ಯಾವಾಗ್ಲಾದ್ರೂ ರಿಲೀಸ್ ಆಗಲಿ, ಇವತ್ತಿನ ಶೂಟಿಂಗ್ ಮಾಡಿ ನಾಳೆನೇ ರಿಲೀಸ್ ಆಗೋದು ಅಂತಲ್ಲ, ಆ ಚಿತ್ರ ಏನ್ ಮಾಡ್ತು, ಏನ್ ಕೊಡ್ತು, ಹೇಗೆ ಗೆಲ್ತು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಬಹುಶಃ ಅದೆಲ್ಲ ಕ್ವಾಲಿಟಿಗಳು, ಅದೆಲ್ಲ ಗುಣಗಳು ಈ ಸಿನಿಮಾದಲ್ಲಿ ಇದೆ. ಗೋವಿಂದರಾಜರು ಏನೂ ಹೇಳ್ಕೊಳ್ಬೇಕಾಗಿಲ್ಲ, ನಾವು ಮಾಡಬೇಕಾಗಿರೋದಿಷ್ಟೇ. ಪುನಃ ನಿನ್ನ ಕೇಳ್ಕೊಳ್ಳೋದು, ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ಉಳಿಸ್ಕೊಡುವಂತ ಜವಾಬ್ದಾರಿ ನಾವು ಮಾಡ್ಬೇಕಷ್ಟೆ. ಯಾಕಂದ್ರೆ ಜನರಿಗೆ ನಮ್ಗೆಲ್ಲ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕೂಡ ಜನರ ಹತ್ರ ತಗೊಂಡು ಹೋಗ್ತಾರೆ ಸಿನಿಮಾ ಹೀಗಿದೆ ಹಾಗಿದೆ ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು ನಮ್ಗೆಲ್ಲ ನಾವೆಲ್ಲ ನಮ್ಮ ಕೆರಿಯರ್ ಪ್ರಾರಂಭ ಮಾಡಿದಾಗ ಇಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡ್ಕೊಂಡು, ಪಾಪ ಥಿಯೇಟರ್ ಮುಂದೆನೆ ಹೀರೋಯಿನ್ ಡ್ಯಾನ್ಸ್ ಮಾಡ್ಕೊಂಡು, ಮತ್ತೆ ಇನ್ನೊಂದು ಯಾರು ವಾದ್ಯಗಳನ್ನ ನೋಡಿಸ್ಕೊಂಡು, ಇವೆಲ್ಲ ಏನಿರಲಿಲ್ಲ. ನಾವು ಕಳೆದಾಗ ಬುರ್ಕಗಳು ಹಾಕೊಂಡು ಹೋಗ್ತಾ ಇದ್ವಿ ಥಿಯೇಟರ್ಗೆ, ಕಾಣಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಮುರುಕಗಳು ಹಾಕೊಂಡು ಕಳ್ತಾರವಾಗಿ ಎಲ್ಲ ಹೋಗಿ ಕೂತ್ಕೊಳ್ಳೋದು, ಎಲ್ಲೋ ಹೀಗೆ ಸಿನಿಮಾ ನೋಡೋದು, ಹಿಂಗೆ ಏನು ಎಂಜಾಯ್ ಮಾಡ್ತಾರೆ ಅಂತ ನೋಡೋದು, ಆ ಥರದೆಲ್ಲ ಕಾಲ ಇತ್ತು. ಬಟ್ ಇವಾಗ ಎಲ್ಲವೂ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಹುಶಃ ಅದನ್ನೆಲ್ಲ ತೆರೆದಿಟ್ಟು ಹೋಗೋದು ತಪ್ಪ ಅಥವಾ ಮುಚ್ಚಿಟ್ಕೊಂಡು ಹೋಗೋದು ತಪ್ಪ, ನಮ್ಗೆ ಇನ್ನೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಸಿನಿಮಾ ಬೆಳಕಲ್ಲಿ ಚಿತ್ರೀಕರಣ ಮಾಡಿ ಕತ್ಲಲ್ಲಿ ತೋರಿಸುವಂಥವ್ರು ನಾವು. ಅಂತಂದ್ರೆ ಎಲ್ಲವನ್ನೂ ಎಲ್ಲ ಕತ್ತಲ ರೂಮಲ್ಲಿ ತೋರಿಸಿ ಒಂದು ಕಡೆ ಬೆಳ್ಳಿಯ ತೆರೆ ಅಂತ ಹೇಳೋದು. ಯಾಕೆ ಅಂದ್ರೆ ಆ ಕತ್ತಲಲ್ಲಿ ಒಂದು ಬೆಳ್ಳಿಯ ಕಿಂಡಿ ಹೇಗೆ ಕಾಣಿಸ್ತೀವೋ ಆ ಥರದಲ್ಲಿ ನೋಡುವಂಥದ್ದು. ಅಂದ್ರೆ ಆ ಕುತೂಹಲನ ನಾವು ಕೀಪ್ ಅಪ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದೀವಿ ನಮ್ಮ ಸಿನಿಮಾ. ಇಲ್ಲ ಅಂತಂದ್ರೆ ಸಿನಿಮಾ ಇಸ್ ಸಮಥಿಂಗ್ ದಟ್ ಯಾವತ್ತೂ ಸಿನಿಮಾ ಸಾವಿಲ್ಲ. ಅದು 100 ವರ್ಷ ಈಗಾಗಲೇ ದಾಟಿದೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ. ಆದರೂ ಕೂಡ ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಅನ್ನೋದು ತುಂಬಾ ಜನ ಏನಂತಾರೆ ಅಂದ್ರೆ, ಏನ್ರಿ ಸಿನಿಮಾದಲ್ಲಿ ಸಿನಿಮಾ ಕಲಾವಿದರ ಬಗ್ಗೆ ಕೂಡ ತುಂಬಾ ಜನ ಏನ್ರಿ ಅವರು
ದೇಶವನ್ನು ಆಳಿದ್ದಾರೆ, ರಾಜ್ಯವನ್ನು ಆಳಿದ್ದಾರೆ, ಬಹಳ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಎಲ್ಲವೂ ಆಗಿದೆ. ಸಿನಿಮಾಯಿಂದ ಎಲ್ಲವೂ ಮಾಡೋಕ್ಕೆ ಸಾಧ್ಯ. ಒಬ್ಬ ಅಕ್ಷರ ಬಲ್ಲದವನೂ ಕೂಡ ಆ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಬಲ್ಲ. ಅದಕ್ಕೋಸ್ಕರನೇ ಸಿನಿಮಾಕ್ಕೆ ಭಾಷೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮಗೆ ಇದರಲ್ಲಿರೋಷ್ಟು ಒಂದು ಶಕ್ತಿ, ಒಂದು ಯೂನಿಟಿ ಅಂದರೆ ನಮಗೆ ನಮ್ಮ ಭಾರತ ದೇಶದಲ್ಲೇ ನಾವೇನಾದ್ರು ತಳದಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಿಂದಲೇ ನಿಂತಿರೋದು, ಕಲೆಗಳಿಂದಲೇ ನಿಂತಿರೋದು. ಕಲೆ ಒಂದರಲ್ಲೇ ನಮಗೆ ಯಾವುದೇ ಜಾತಿ ಭೇದ ಯಾವುದೂ ಬರೋದಿಲ್ಲ, ಯಾವುದೂ ಧರ್ಮಗಳು ಯಾವುದೂ ಬರದೇ ಇರುವಂಥದ್ದು ಯಾವುದಾದ್ರೂ ಒಂದು ಕಲೆ ಇದೆ ಅಂದರೆ ಅದು ಕಲೆ ಸಿನಿಮಾ. ಸಿನಿಮಾ ಯಾಕೆ ಸಮಗ್ರವಾದ ಕಲೆ ಅಂತಂದರೆ ಅದರಲ್ಲಿ ಸಂಗೀತವೂ ಇದೆ, ಡ್ಯಾನ್ಸ್ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಎಲ್ಲ ಕಲೆಗಳನ್ನು ಒಟ್ಟಿಗೂಡಿಸಿದ್ರೆ ಅದು ನಮ್ಮ ಬೆಳೀತಾರೆ, ಅದೇ ಸಿನಿಮಾ ಅಲ್ವಾ? ಆ ಸಿನಿಮಾ ಅಂತ ಅನ್ನೋದು ನಾವು ಪವಿತ್ರವಾಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ, ಅಂದರೆ ನಾವು ಅದನ್ನು ಪ್ರೀತಿಸಿದ್ರೆ ಮಾತ್ರ ಅದು ನಮ್ಮನ್ನು ಪ್ರೀತಿಸುತ್ತೆ. ಆ ಕಲೆಯನ್ನು ನಾವು ಯಾವಾಗಲೂ ಕೈ ಹಿಡಿಬೇಕು ಅಂತ ಅನ್ನೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ. ಸಿನಿಮಾ ಬರೀ ವ್ಯಾಪಾರ ಅಷ್ಟೇ ಅಲ್ಲ, ವ್ಯಾಪಾರ ದೃಷ್ಟಿಯಲ್ಲಿ ಕರೆಕ್ಟ್. ಒಬ್ಬ ನಿರ್ಮಾಪಕ ಹಾಕಿದ ತಕ್ಷಣ ಅದು ಉದ್ಯಮವಾಗಿ ನಮ್ಗೆ ಇನ್ನೂ ಪರಿವರ್ತನೆ ಆಗಿಲ್ಲ. ಸರ್ಕಾರದಲ್ಲಿ ಉದ್ಯಮ ಒಂದು ಇಂಡಸ್ಟ್ರಿ ಅಂತ ಆಗಿಲ್ಲ. ಇಂಡಸ್ಟ್ರಿನೇ ಸಿನಿಮಾ. ಆದರೆ ಅದಕ್ಕೆ ದುಡ್ಡು ಕೊಡೋ ಜೊತೆಗೆ ಒಳ್ಳೆ ಹೆಸರು ತಂದುಕೊಡೋ ಜೊತೆಗೆ ಹಲವಾರು ನೂರಾರು ಕುಟುಂಬಗಳು ಇದನ್ನು ನಂಬಿ ಬದುಕುವಂಥ ಕೆಲಸ ಇದೆ. ಇಲ್ಲಿ ಕುಳಿತಿರುವ ಎಲ್ಲ ಸಿನಿಮಾ ಪತ್ರಕರ್ತರ ನಿಮ್ಮ ಕುಟುಂಬಗಳೂ ಕೂಡ ಈ ಸಿನಿಮಾಯಿಂದನೇ ಸಾಗುತ್ತಾ ಇದೆ ಅನ್ನೋದು ಕಟು ಸತ್ಯ. ಅದನ್ನು ನೀವು ನಮಗೆ ಯಾವಾಗಲೂ ಜೊತೆಯಾಗಿರಬೇಕು. ಒಳ್ಳೆಯ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ ನೋಡದೇ ಇಲ್ಲ, ಆದರೆ ಆ ಒಳ್ಳೆಯ ಚಿತ್ರವನ್ನು ನಾವು ಹೇಗೆ ತಗೊಂಡು ಹೋಗ್ತೇವೆ ಜನರ ಹತ್ರ ಅನ್ನೋದು ಬಹಳ ಮುಖ್ಯ. ಎಕ್ಸಿಬಿಟರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಪ್ರೊಡ್ಯೂಸರ್ಗೆ, ಕಲಾವಿದರಿಗೆ, ಡೈರೆಕ್ಟರ್ಗೆ ಮತ್ತು ಇಡೀ ತಂಡಕ್ಕೆ, ಇಡೀ ಕನ್ನಡ ಸಿನಿಮಾಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆಯದಾಗಿ ಹಾರೈಸ್ತಾ, ಎಲ್ಲರ ಎಳೆಯುತ್ತೆ ಕಾಲ. ಆ ಕಾಲ ಎಳೆಯೋದಲ್ಲ, ಆ ಕಾಲಗಳಿಗೆ ನಮ್ಮ ಪ್ರೇಕ್ಷಕ ಬಂಧುಗಳಿಗೆ, ಪ್ರೇಕ್ಷಕ ದೇವರುಗಳಿಗೆ, ಎಲ್ಲರ ಕಾಲಗಳಿಗೆ ನಮಸ್ಕಾರ ಹೇಳ್ತಾ ಈ ಚಿತ್ರವನ್ನು 24ನೇ ತಾರೀಕು ಸೂಪರ್ ಡೇಟ್ ಅದು ಏಪ್ರಿಲ್ 24ನೇ ತಾರೀಕು ಬಿಡುಗಡೆ ಆಗ್ತಿರೋದು. ನಮ್ಮೆಲ್ಲರ ಸೌಭಾಗ್ಯ ಯುನೆ, ಅದು ನಿನ್ನೆ ಸೌಭಾಗ್ಯ ಅನ್ಕೋಬೇಕು. 17ನೇ ರಿಲೀಸ್ ಆಗದೆ ಇರೋದು ಕೂಡ ನಿನ್ನ ಸೌಭಾಗ್ಯವೇ. ನಾವು ಸೆನ್ಸರ್ ಅಕಸ್ಮಾತ್ ಕೊಟ್ಬಿಟ್ಟಿದ್ರೆ ನಾವು 17ಕ್ಕೆ ಬಂದ್ಬಿಡ್ತಿದ್ವಿ. ಇವತ್ತು ಬರೀ ಅಕ್ಷಯ ಅಲ್ಲ, ಇವತ್ತು ಬಸವಣ್ಣನ ಜಯಂತಿ ಕೂಡ ಹೌದು. ಆ ಜಯಂತಿ ದಿನ ನಾವು ಒಂದು ಉದಯ ಆಗಿದ್ದೀವಿ. ಇವತ್ತು 24ನೇ ತಾರೀಕು ನಮ್ಮ ಅಣ್ಣವರ ಜಯಂತಿ. ಆ ದಿನ ನಮ್ಮ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ನೋಡಿ, ಪ್ರೇಕ್ಷಕರ ಪ್ರಭುಗಳು ಎಲ್ಲರೂ ನೋಡಿ ತುಂಬಾ ಖುಷಿ ಪಡ್ತೀರಿ. ಇದು ಒಳ್ಳೆ ಸಿನಿಮಾ, ಸಖತ್ತಾಗಿದೆ. ನೀವೆಲ್ಲರೂ ಹೇಳ್ತೀರಾ ಇದೆಲ್ಲ ಒಳ್ಳೆ ಸಿನಿಮಾ ಅಂತ ನನಗೆ ಅಂತ ಹಾರೈಸಿ ಈ ಸಕ್ಸಸ್ ಪಾರ್ಟಿಯನ್ನ ಖಂಡಿತ ಬೇಗ ಮಾಡೋಣ ಸರ್. ಅವ್ನು ಎಲ್ಲವನ್ನೂ ಗೋಪ್ಯವಾಗಿ ಇಟ್ಕೊಳ್ತಾನೆ ಸರ್. ನಿಮ್ಮ ಡೈರೆಕ್ಟ್ರು ಯಾವುದನ್ನು ಹೊರಗಡೆ ಹೇಳೋದಿಲ್ಲ. ನೋಡಿ, ಇನ್ನು 24ನೇ ತಾರೀಕು ರಿಲೀಸು, ಇವತ್ತು ಆಲ್ರೆಡಿ 20 ಸರ್. ಪಬ್ಲಿಸಿಟಿನೇ ಇನ್ನು ಸರಿಯಾಗಿ ಶುರು ಮಾಡಿಲ್ಲ ಸರ್. ಇವರೆಲ್ಲರೂ ಪಬ್ಲಿಸಿಟಿ ಮಹಾದೇವರುಗಳು ಬಂದು ಕೂತಿದ್ದಾರೆ. ದಯವಿಟ್ಟು ನೀವು ಇದರಿಂದ ಸೀರಿಯಸ್ ಆಗಿ ಮಾಡಿ ಸರ್. ಅದು all the best and congratulations to the whole team who are once again for you. And I'm so sorry, ಚಂದನ್ ಬಗ್ಗೆ ನಾನು ಹೇಳಲೇ ಇಲ್ಲ. ಚಂದನ್ ಬಾಯ್. ಅಲ್ವಾ, ಅಲ್ಲಿ ಮುದ್ದಾಗಿದ್ದಾನೆ ಅಲ್ಲ, ಆದ್ರೂ ಪರವಾಗಿಲ್ಲ. ಇನ್ನು ಕಲರ್ ಎಲ್ಲ ಮಾಡ್ಕೊಂಡಿದ್ದ ಕೂದಲನ್ನ ಇವಾಗ ಕಟ್ ಮಾಡ್ಕೊಂಡು ಹೋಗಿ ಸ್ವಲ್ಪ ನಮ್ಮವನು ಅಂತ ಕಾಣಿಸ್ತಾರೆ. ಚಂದನ್ ಇವನಿಗಿಂತ ಇವ್ರ ತಂದೆ ತಾಯಿ ನನಗೆ ಸ್ವಲ್ಪ ಹತ್ರ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಟುಂಬ. ಶಾಂತಿ ಗ್ರಾಮದಿಂದ, ಹಾಸನದ ಪಕ್ಕದಲ್ಲಿ ಶಾಂತಿ ಗ್ರಾಮ ಇವನ ಗ್ರಾಮ, ಊರು. ಇವನನ್ನು ಫಸ್ಟು ನಾನು ಒಂದು ಸಣ್ಣ ರ್ಯಾಪರ್ ಆ ಥರದ ಇದರಲ್ಲಿ ಈ ಹುಡುಗನನ್ನ ನಾನು ಭೇಟಿ ಮಾಡಿದ್ದು. ಅದಾದಮೇಲೆ ರಾಜಾ ರಾಣಿಲಿ ಬಂದಿದ್ದ, ಇವನು ಕಂಟೆಸ್ಟೆಂಟ್ ಆಗಿ ಬಂದಿದ್ದ. ಅದಾದಮೇಲೆ ನಾನು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತಾ ಇದ್ದೆ. ಚಂದನ್ ಅವನಲ್ಲಿ ಒದಗಿರುವ ಒಂದು ಮುಗ್ಧತೆ ಇವತ್ತುವರೆಗೂ ಹೋಗಲಿಲ್ಲ. ಅದು ಅವನನ್ನು ಇಷ್ಟು ಮಟ್ಟಿಗೆ ತಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಯಾರಿಗಾದ್ರೂ ನಾನು ಬರ್ತಾ ಹೇಳ್ತಾ ಇದ್ದೆ, ಎಲ್ಲವೂ ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲದಕ್ಕೂ ಇದು ನನ್ನಿಂದಲೇ ಎಲ್ಲ ಅಂತ ಯಾವಾಗ ಅನ್ಕೊಳ್ತಾನೆ ಮನುಷ್ಯ, ಅವತ್ತೇ ಕೊನೆಯದು, ಅವನ ಜೀವನದಲ್ಲಿ ಕೊನೆ. ಆದರೆ ನನಗೆ ಇನ್ನೊಂದು, ಕ್ರಿಮಿನಲ್ ಅಲ್ಲಿ ಇವ್ರು ಮಾಡ್ತಿದ್ದಾನೆ ಅಣ್ಣ ಮ್ಯೂಸಿಕ್ ವಸನ. ಕ್ರಿಮಿನಲ್ ಬಹಳ ರಾ ಸಿನಿಮಾ. ನಾನು ಇವನು ನೋಡಿ ಹೆಂಗೋ ನಿನಗೂ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲವಲ್ಲೋ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೇಳಿದ್ದೀನಿ. ಬಟ್ ಈ ಸಿನಿಮಾ ನಿನಗೆ ಹೀರೋ ಆಗಿ ದೊಡ್ಡ ಶಕ್ತಿ ತುಂಬಲಿ ಚಂದನ್.
ದೊಡ್ಡ ಹೀರೋ ಆಗಬಾ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ತುಂಬಾ ನಿಮ್ಮ ಮೇಲೆ ಕನಸಿಟ್ಕೊಂಡಿದ್ದಾರೆ, ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ಎಲ್ಲವೂ ಒಳ್ಳೇದಾಗಿ. ಅದಕ್ಕೋಸ್ಕರ ಕಲಾವಿದನಾಗಿ ನೀನು ಬಾರ ಸುಜಯ, ಬಾರ ಗೋವಿಂದರಾಜ್, ಬನ್ನಿ ಗೋವಿಂದರಾಜ್, ಬಾ ಅರ್ಚನಾ, ಕುನಾಲ್ ಬನ್ನಿ, ಮತ್ತೆ ಒಂದು ಗ್ರೂಪ್ ಫೋಟೋ